ಇದುಗೊಂಡ ಗೌಡ ಹೊರಗ ಕಟ್ಟಿ ಕಲಿ ಇಳುವತ್ ಹೇಳಿ ನುಗ್ಗಿಸಿ ಕೊಟ್ಟ. ಮಗಳು ಮನಿ ತಕ ಬಂದ್ರ ಮಗಳು ಮನಿತಾಕ ಬಂದ್ರೆ ಇಳಿದು ನುಗ್ಗಿಸಿ ಕೊಟ್ಟ. ಯಾಕೆ ಹಂಗ್ಯಾಕ್ ಮಾಡ್ದವ? ಯಾಕಂದ್ರ ಕಾರುಣಿ ಕರಿದಿನ ಮಗಳ ಮನೆಗೆ ಬಂದಿನಿ ಅಂತ ಕಡತ್ರ ಕರಿಗೆ ಬರಬಾರ್ದ ಮನೆಗೆ. ಕಡತರ ಕರಿದಿನ ಮಗಳು ಬಂದಾಳ, ನನ್ನ ಮನೆಯಾಗಿರ್ಬಾರ್ದು ಹೇಳಿ ನೂಕಿ ಕಳದ. ಹಿಂದ್ಯಾಕ ಬಂದಿ? ಅವಾಗ ಅಂಗಳದೊಳಗೆ ನಿಂತು ಅಕ್ಕಿ ಹೇಳ್ತಾಳ. ಯಾರು? ಕೊಂತ್ಯವ್ವ. ಯಾನತ್ತ? ಬ್ರಹ್ಮಗ ಮಸಿದ್ದಿಗೆ ಹೇಳ್ತಾಳ, ಹೇ ಪರಮಾತ್ಮ, ಹೇ ಮಾವ, ನನಗೆ ಇಂಥ ಜನ್ಮ ನನಗೆ ಕೊಡಬಾರದು. ಹಣದ ತಾಯಿ ತಂದಿ ನನಗೆ ಬಡದು ಹೊರಗೆ ಹಾಕ್ತಾರೆ. ಹೌದು. ಏರೋದು ಕಟ್ಟಿ ಕಲ್ಲು ಇಳಿಸ್ತಾರೆ. ಆ ಕಡೆ ಗಂಡನ ಮನೇನು ಎರವಾಯ್ತು, ಈ ಕಡೆ ತವರ ಮನೇನು ಎರವಾಯ್ತು. ನನ್ನ ಹಣಿವಾರ ಎಷ್ಟು ಸುಮಾರು ಬರೆದಿದೆ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಇಂಥ ಪರಿಸ್ಥಿತಿ ಬರಬಾರದು. ಏಳೇಳು ಜನ್ಮ ಹೆಣ್ಣಾಗಿ ನಾ ಹುಟ್ಟಬಾರದು. ಏನೋ ಒಂದು ಗಿಡ ಆಗಿ ಹುಟ್ಟಿದ್ರೆ ಚಲೋ ಇತ್ತು, 4 ಮಂದಿ ನೆಳ್ಳಾಗರೆ ಕುಂಡಿರ್ತಿತ್ತು. ಅಂಗಳದೊಳಗೆ ನಿಂತು ಮಾತಾಡ್ತಾಳ ತವ್ರ ಮನೆಗೆ. ಹೌದು ಹೌದು ಹೌದು. ಅವಾಗ ಕೊಂತ್ಯವ ಹೆಂತಕ್ಕಿ ಅನ್ನೋದು ಹೇಳುದಲ್ಲ, ಸಾಮಾನ್ಯದಗದಲ್ಲ. ಕೊಂತ್ಯವ ತವ್ರ ಮನಿ ಸುಟ್ಟು ಹೊರಗೆ ಹೋದ ಕೇಳಿದು ತಲೆಯಾಗಿರ್ಲಿ ನಿಮಗ. ತವ್ರ ಮನಿ ಖಬರ್ ಇಟ್ಟಿಲ್ಲಕ್ಕಿ. ಅವಾಗ ಹೇಳ್ತಾಳ ಅಪ್ಪಗ, ಯಾನತ್ತ? ನನಗೆ ಯಾವಾಗ ನಿನ್ನ ಕಟ್ಟಿ ಕಾಲಿ ಇಳಿಸಿ ನುಗ್ಗಿಸಿ ಕಳಿಸಿದೆ ಅಂದ್ರ ನನ್ನ ಆತ್ಮ ಕಳ ಅಂತಂದ್ರ ನಿನ್ನ ನಡಗಂಬಕ್ಕೆ ಬೆಂಕಿ ಹತ್ತಿ ಕುರುಬಗೌಡಿಗೆ ಕುಲಾನಾಶಿಯಾಗಿ ಆರ್ಯಾರಿ ಗೌಡಿಕೆ ಆಗಲಿ ಊರೊಳಗೆ. ನೋಡ್ರಿ, ಹೆಣ್ಮಗಳು ಶಾಪನು ಆನಮನ ತಟ್ತಾವ. ಸಾಮಾನ್ಯ ಹೆಣ್ಮಗಳ ಕೊಂತ್ಯವಾಯಿ ಮಹಾರಾಜ್ರ ತವ್ರ ಮನಿ ಸುಟ್ಟು ಬಂದಕ್ಕೆಳ. ನೀವು ಎಚ್ಚರ್ಲೇ ಇರ್ಲಿ, ತವ್ರ ಮನಿ ಖಬರ್ ಇಟ್ಟಿಲ್ಲಕ್ಕಿ. ಇಲ್ಲ ನಾತಿನು ಬರೇ ಗಂಡು ಮಕ್ಕಳು ಶಾಪ್ ಕೊಟ್ರೆ ತಟ್ತಾವ, ಹೆಣ್ಮಕ್ಳದು ಆನಮನಿ. ಹೆಣ್ಮಕ್ಳ ಶಾಪ್ ಬಹಳ ಬೇರಿಕೆ ಅದ. ಅದ್ಯಾಂಗ? ಇದು ಮೊದಲು ತಿಳ್ಕೊ. ಇದ್ರ ಒಂದು ಸಂದರ್ಭ ಹೇಳ್ತೀನಿ ನಿಮ್ಗ. ಏನದತ್ತೀರಿ?